ಹಾಯ್, ಹಲೋ, ನಮಸ್ತೆ. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಅಂತ ಈಸಿಯಾಗಿ ಮಾಡುವಂಥದ್ದು. ಬ್ಯಾಚುಲರ್ಸ್ಗಳ್ಕರ ಬೆಸ್ಟ್ ರೆಸಿಪಿ, ಬೇಗ ಆಗುತ್ತೆ. ಇವಾಗ ಪನ್ನೀರ್ ಅಂದರೆ ಪ್ರೋಟೀನು, ಎಲ್ಲರೂ ಪ್ರೋಟೀನ್ ಫುಡ್ ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಮಕ್ಕಳಿಗನ್ಕರ ಪನ್ನೀರ್ ಅಂದರೆ ಎಲ್ರಿಗೂ ಇಷ್ಟ. ಸೊ ಹಾಗಾಗಿ ಪನ್ನೀರ್ ರೆಸಿಪಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಬೆಳ್ಳುಳ್ಳಿ, ಟೊಮ್ಯಾಟೊ ಕ್ಯೂಬ್ಸಾಗಿ ಕಟ್ ಮಾಡಿದ್ದು, ಸ್ಮಾಲ್ ಪೀಸಾಗಿ ಕಟ್ ಮಾಡಿರೋದು ಪನ್ನೀರು, ಕ್ಯಾಪ್ಸಿಕಮ್ ಗ್ರೇವಿ ಆಗಿರೋದ್ರಿಂದ ಕ್ಯಾಪ್ಸಿಕಮು, ಕ್ಯೂಬ್ಸ್ ಆಗಿ ಕಟ್ ಮಾಡಿರೋ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಆಮೇಲೆ ಎಣ್ಣೆ, ಗರಂ ಮಸಾಲ ಮತ್ತು ಮಸಾಲ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಇವಾಗ ಪ್ಯಾನ್ ಬಿಸಿ ಮಾಡಿಕೊಂಡು ಪನ್ನೀರು ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ಇದು ಪ್ಯಾನ್ ಬಿಸಿ ಆಗಲಿ. ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡೋಣ. ಇವಾಗ ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಈ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೋಬೇಡ್ರಿ, ಗ್ರೇವಿನಲ್ಲಿ ಹಾಕಿದ್ಮೇಲೆ ತೀರಾ ಸಾಫ್ಟಾಗಿ ಇರುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆಗೇನೆ ಆನಿಯನ್ ಹಾಕೊಂಡ್ಬಿಡೋಣ, ಕ್ಯೂಬ್ಸಾಗಿ ಕಟ್ ಮಾಡಿದ್ದು. ಆ್ಯಕ್ಚುಲಿ ಈ ಗ್ರೇವಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ನಾನು ಅದು ಹೇಳಿಲ್ಲ, ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ ಅದು ಏನಂತ. ಅದು ಹಾಕಿದರೆ ಗ್ರೇವಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ನಾವು ಗೋಡಂಬಿ, ಮೆಲನ್ ಸೀಡ್ಸು ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಫ್ರೈ ಆಗಿದೆ, ಇದನ್ನು ತಕ್ಕೊಂಬಿಡೋಣ. ಇವಾಗ ಇದೇ ಪ್ಯಾನಲ್ಲಿ ಪನ್ನೀರು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಪನ್ನೀರ್ ಫ್ರೈ ಆಗಿದೆ. ಇವಾಗ 1-2 ಟೊಮ್ಯಾಟೊ ಇದೆ, ಸಣ್ಣದಾದರೆ 2, ದೊಡ್ಡದಾದರೆ 1 ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ಎರಡು ರುಬ್ಕೊಂಬಿಡೋಣ. ಇವಾಗ ರುಬ್ಬಿದ್ದೀನಿ. ತೀರಾ ಸಣ್ಣ ಅಂತೇನು ರುಬ್ಬೇಡ್ರಿ, ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಆ್ಯಕ್ಚುಲಿ ಪನ್ನೀರೆಲ್ಲ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ರಬ್ಬರ್ ಥರ ಹಾರ್ಡ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು, ಬಿಸಿನೀರು ಹಾಕ್ಕೊಡ್ರಿ. ಬಿಸಿನೀರು ಹಾಕ್ಕೊಂಡು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀವಿ. ಪನ್ನೀರ್ ಹಾಗೆ ಸಾಫ್ಟು ಹಾಗೆ ಇರುತ್ತೆ. 1-2 ಸ್ಪೂನಷ್ಟು ಹಾಲು ಹಾಕಿ ನೀವು ಗ್ರೇವಿ ರೆಡಿ ಮಾಡೋವರೆಗೂ ಹಾಗೆ ಒಂದು 5 ನಿಮಿಷ ಇಟ್ಬಿಡಿ. ಪನ್ನೀರ್ ಹಾರ್ಡೇ ಆಗಲ್ಲ, ಸಾಫ್ಟಾಗೇ ಇರುತ್ತೆ. ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, ಇದು ಎಣ್ಣೆ ಬಿಸಿ ಆಗಲಿ. ಜೀರಿಗೆ ಬಿಸಿಯಾಗಿದೆ, ಎಣ್ಣೆಗೆ ಕಸೂರಿ ಮೇಥಿ ಹಾಕೊಳ್ಳೋಣ. ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ರುಬ್ಬಿರೋ ಟೊಮ್ಯಾಟೊ ಹಾಕೊಳ್ಳೋಣ. ಹಾಕಿ 2 ನಿಮಿಷ ಹುರ್ಕೊಳ್ಳಿ. ಟೊಮ್ಯಾಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮ್ಯಾಟೊ ಫ್ರೈ ಆಗ್ತಾ ಇದೆ. ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡ್ಕೊಂಡು ಉಪ್ಪು ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ.
ಇದಕ್ಕೆ ಇವಾಗ ಅರಿಶಿನ ಪುಡಿ, ಖಾರದ ಪುಡಿ, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಡ್ರಿ. ಆಮೇಲೆ ಹೋಮ್ ಮೇಡ್ ಗರಂ ಮಸಾಲ. ಹಾಕ್ಕೊಂಡು ಇದು ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಮಸಾಲ ಎಲ್ಲ ಫ್ರೈ ಆಗಲಿ, ಮಸಾಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ಟೊಮ್ಯಾಟೊ ಹುಳಿ ಇರೋದ್ರಿಂದ ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಬೇಕಿದ್ದವ್ರು ಹಾಕ್ಕೊರಿ, ಬೇಡ ಯಾರು ತಿನ್ನಲ್ಲ ಅವ್ರು ಹಾಕ್ಕೊಬೇಡ್ರಿ. ನಾನು ಸ್ವಲ್ಪ ಹುಳಿ ಕಮ್ಮಿ ಆಗಲಿ ಅಂತ ಹಾಕ್ಕೋತೀನಿ ಅಷ್ಟೇ. ಸೊ ಇವಾಗ ಎಲ್ಲ ಮಸಾಲೆ ಎಲ್ಲ ಒಂದು 2 ನಿಮಿಷ ಆಯಿತು, ಫ್ರೈ ಆಗಿದೆ. ಇವಾಗ ನಾವು ಹುರಿದಿಟ್ಕೊಂಡಿರೋ ಕ್ಯಾಪ್ಸಿಕಮು, ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಗಲೇ ಪನ್ನೀರು ನೀರಲ್ಲಿ ಹಾಕಿಟ್ಟಿದ್ದೀವಿ, ನೀವು ಬೇಕಿದ್ರೆ ನೋಡಿರಿ, ಇಲ್ಲೇ ಸಾಫ್ಟ್ ಆಗಿದೆ. ಇವಾಗ ಪನ್ನೀರ್ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ಆಗಲೇ ಹೇಳಿದ್ದೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂತ. ಅದೇನಂದರೆ ಹಾಲು. ಬೇರೆ ಗ್ರೇವೀಸ್ಗೆಲ್ಲ ನಾವು ಗೋಡಂಬಿ, ಮೆಲನ್ ಸೀಡ್ಸ್ ಎಲ್ಲ ಹಾಕ್ತೀವಿ. ಇದಕ್ಕೊಂದು ಅರ್ಧ ಕಪ್ ಹಾಲು ಹಾಕಿ ನೋಡ್ರಿ, ಭಾಳ ಚೆನ್ನಾಗಾಗುತ್ತೆ. ಇದು ಹಾಲು ಹಾಕಿನಿ ಒಂದು 2 ನಿಮಿಷ ಬೇಯಿಸ್ರಿ ಸಾಕು. ನೋಡ್ಕೊಂಡು ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಲು ಹಾಕ್ರಿ. ಇವಾಗ ಬೇಯ್ತಾ ಇದೆ, ಒಂದು 2 ನಿಮಿಷ ಬೇಯಲಿ. ಹೀಗೆ ಸೈಡೆಲ್ಲ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ರಿ. ಇವಾಗ ರೆಡಿ ಆಗಿದೆ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಸೊ ಇವಾಗ ಇದನ್ನ ರೆಡಿ ಆಗಿದೆ, ಸರ್ವ್ ಮಾಡೋಣ. ಇವಾಗ ನೋಡಿ, ನಮ್ಮ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಇದೆ. ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಬ್ಯಾಚುಲರ್ಸ್ ಯಾರು ಇದ್ದಾರೆ ಅವ್ರಿಗೆ ಶೇರ್ ಮಾಡಿರಿ, ಈಸಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ.